ವಿಜಯಪುರ ಅಂದ ತಕ್ಷಣ ಮೊದಲಿಗೆ ನೆನಪಿಗೆ ಬರೋದು ವಿಶ್ವವಿಖ್ಯಾತ ಗೋಳಗುಮ್ಮಟ. ಇದನ್ನು ನೋಡಲು ಪ್ರತಿದಿನ ಸಾವಿರಾರು ಜನರು ಗುಮ್ಮಟ ನಗರಿಗೆ ಬರ್ತಾರೆ. ಆದರೆ ಬಹಳ ಮಂದಿಗೆ ವಿಜಯಪುರದಲ್ಲಿ ಇನ್ನೊಂದು ಗೋಳಗುಮ್ಮಟ ಇರುವ ಸಂಗತಿ ಗೊತ್ತೇ ಇಲ್ಲ. ಹೌದು, ಇದನ್ನು ಕೇಳಿ ನಿಮಗೆ ಬಹಳ ಆಶ್ಚರ್ಯ ಅನಿಸಬಹುದು. ವಿಜಯಪುರ ಬಸ್ ನಿಲ್ದಾಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಸಿಂದಗಿ ರಸ್ತೆಯ ಮೂಲಕ ಹೋದರೆ ಮಹಲ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ಹೊರಳಿದರೆ ಐನಾಪುರ ಎಂಬ ಹಳ್ಳಿ ಸಿಗುತ್ತೆ. ಈ ಹಳ್ಳಿಯಲ್ಲಿ ಜಹಾನ್ ಬೇಗಂ ಸ್ಮಾರಕ ಎಲ್ಲಿ ಬರುತ್ತದೆ ಎಂದು ಕೇಳಿದರೆ ಸಾಕು, ಅವರೇ ನಿಮಗೆ ದಾರಿ ತೋರಿಸುತ್ತಾರೆ. ಐನಾಪುರ ಒಳಗೆ ಹೋಗುತ್ತಿದ್ದಂತೆ ನಿಮಗೆ ಮಸೀದಿ ಒಂದು ಕಂಡು ಬರುತ್ತದೆ. ಇದನ್ನ ಜಹಾನ್ ಬೇಗಂ ಮಸೀದಿ ಎಂದು ಕರೆಯುತ್ತಾರೆ. ಇಲ್ಲಿಂದ ಸ್ವಲ್ಪ ಒಳಗೆ ಹೋದರೆ ನಿಮಗೆ ಮತ್ತೊಂದು ಗೋಳಗುಮ್ಮಟ ಕಾಣಿಸುತ್ತೆ. ಅರೆ, ಇದೆಲ್ಲಿ ಗೋಳಗುಮ್ಮಟದ ಹಾಗೆ ಕಾಣಿಸುತ್ತದೆ ಎಂದು ನೀವು ಕೇಳಬಹುದು. ಆದರೆ ಇದೊಂದು ಅಪೂರ್ಣ ಸ್ಮಾರಕ ಆಗಿದೆ. ಗೋಳಗುಮ್ಮಟದ ವಿನ್ಯಾಸದ ಮಾದರಿಯಲ್ಲೇ ಇದನ್ನು ಕಟ್ಟಲಾಗಿದೆ. ದುರಾದೃಷ್ಟವಶಾತ್ ಇದನ್ನ ಪೂರ್ತಿಯಾಗಿ ನಿರ್ಮಾಣ ಮಾಡಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಈ ಸ್ಮಾರಕ ಪೂರ್ಣಗೊಂಡಿದ್ದರೆ ವಿಜಯಪುರದಲ್ಲಿ ಮತ್ತೊಂದು ಗೋಳಗುಮ್ಮಟ ಇರ್ತಾ ಇತ್ತು. ಈ ಸ್ಮಾರಕ ಯಾಕೆ ಪೂರ್ಣಗೊಂಡಿಲ್ಲ, ಇದನ್ನು ಯಾರು, ಯಾವಾಗ ಮತ್ತು ಯಾಕೆ ನಿರ್ಮಿಸಿದರು ಎಂಬ ಮಾಹಿತಿ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಒಂದು ವೇಳೆ ಈ ಸ್ಮಾರಕ ಪೂರ್ಣಗೊಂಡಿದ್ದರೆ ಅದು ಹೀಗೆ ಕಾಣಿಸ್ತಾ ಇತ್ತು. ಇದನ್ನ ಜಹಾನ್ ಬೇಗಂ ಸ್ಮಾರಕ ಅಂತ ಕರೀತಾರೆ. ಈಗ ಈ ಜಹಾನ್ ಬೇಗಂ ಯಾರು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದನ್ನು ತಿಳಿದುಕೊಳ್ಳಬೇಕು ಅಂದರೆ ನಾವು ಮತ್ತೆ ಇತಿಹಾಸಕ್ಕೆ ಹೋಗಬೇಕು. ದಾಖಲೆಗಳ ಪ್ರಕಾರ ತಾಜ್ ಜಹಾನ್ ಬೇಗಂ ಆದಿಲ್ ಶಾಹಿ ಸಾಮ್ರಾಜ್ಯದ 7ನೇ ಸುಲ್ತಾನಾದ ಮಹಮ್ಮದ್ ಆದಿಲ್ ಶಾನ ಪತ್ನಿ ಹಾಗೂ ಆಗಿನ ಕಾಲದ ಪ್ರಸಿದ್ಧ ಸೂಫಿ ಸಂತ ಸೈಯದ್ ಅಬ್ದುಲ್ ರೆಹಮಾನ್ ಖಾದ್ರಿ ಅವರ ಮಗಳು. ಇಷ್ಟು ಮಾಹಿತಿ ಹೊರತುಪಡಿಸಿದರೆ ಈ ರಾಣಿಯ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಈ ರಾಣಿಯ ಸ್ಮಾರಕವನ್ನ ನಗರದಿಂದ ಯಾಕೆ ಇಷ್ಟು ದೂರದಲ್ಲಿ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆಗಳಿಗೆ ಖಚಿತ ಉತ್ತರಗಳು ಸಿಗುವುದಿಲ್ಲ. ಜೊತೆಗೆ ಈ ಕಟ್ಟಡ ಇದೇ ರಾಣಿಯ ಸ್ಮಾರಕ ಹೌದೋ ಅಲ್ಲವೋ ಎಂಬ ಗೊಂದಲಗಳು ಸಹ ಇವೆ. ಆಗಿನ ಕಾಲದಲ್ಲಿ ಸುಲ್ತಾನರು ತಮ್ಮ ಸಮಾಧಿ ಸ್ಥಳ ಅಂದ್ರೆ ಸ್ಮಾರಕಗಳನ್ನ ಭವ್ಯವಾಗಿ ನಿರ್ಮಿಸ್ತಾ ಇದ್ರು. ಸಾಮಾನ್ಯವಾಗಿ ಸುಲ್ತಾನ್ನ ಸಮಾಧಿಯ ಪಕ್ಕದಲ್ಲಿ ಆತನ ಪತ್ನಿಯರು ಹಾಗೂ ಪ್ರೀತಿ ಪಾತ್ರ ಸಮಾಧಿಗಳು ಇರುತ್ತವೆ. ಮಹಮ್ಮದ್ ಆದಿಲ್ ಶಾನಿಗೆ 3 ಪತ್ನಿಯರಿದ್ದರು: ಖತಿಜಾ ಸುಲ್ತಾನ, ಉರೂಸ್ ಬೇಗಂ ಹಾಗೂ ತಾಜ್ ಜಹಾನ್ ಬೇಗಂ. ನಮಗೆಲ್ಲ ತಿಳಿದಿರುವಂತೆ ಗೋಳಗುಮ್ಮಟ ಸುಲ್ತಾನ್ ಮಹಮ್ಮದ್ ಆದಿಲ್ ಶಾನ ಸ್ಮಾರಕ. ಅಲ್ಲಿ ನೀವು 6 ಸಮಾಧಿಗಳನ್ನು ನೋಡಬಹುದು. ಸುಲ್ತಾನ್ ಮಹಮ್ಮದ್ ಆದಿಲ್ ಶಾ, ಅವನ 2 ಪತ್ನಿಯರು, ಪ್ರೇಯಸಿ ರಂಬಾ, ಮಗಳು ಹಾಗೂ ಮೊಮ್ಮಗನ ಸಮಾಧಿಗಳು ಅಲ್ಲಿವೆ. ಅಂದರೆ 3 ರಾಣಿಯರಲ್ಲಿ 2 ಸಮಾಧಿಗಳು ಮಾತ್ರ ಅಲ್ಲಿ ಕಂಡು ಬರುತ್ತವೆ. ಹೀಗಾಗಿ ಈ ಸ್ಮಾರಕ ಸುಲ್ತಾನ್ನ 3ನೇ ಪತ್ನಿ ತಾಜ್ ಜಹಾನ್ ಬೇಗಂಳದೇ ಆಗಿರಬಹುದು ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಇದಕ್ಕೆ ಪುರಾವೆ ಎನ್ನುವಂತೆ ಇದರ ಹತ್ತಿರದಲ್ಲೇ ಜಹಾನ್ ಬೇಗಂ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಮಸೀದಿ ಹಾಗೂ ಅವಳು ವಾಸಿಸುತ್ತಿದ್ದ ಅರಮನೆ ಕೂಡ ಇವೆ. ಆದರೆ ಜಹಾನ್ ಬೇಗಂ ತನ್ನ ಗಂಡನ ಸಮಾಧಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಯಾಕೆ ತನ್ನ ಸಮಾಧಿ ನಿರ್ಮಿಸಿದಳು ಎಂಬ ಪ್ರಶ್ನೆ ಮೂಡುತ್ತದೆ. ಮಹಮ್ಮದ್ ಆದಿಲ್ ಶಾ ಸೂಫಿ ಸಂತರ ಮೇಲೆ ಅಪಾರ ಗೌರವ ಹೊಂದಿದ್ದ. ಸೂಫಿ ಸಂತ ಅಬ್ದುಲ್ ರೆಹಮಾನ್ ಖಾದ್ರಿ ಮಗಳಾಗಿದ್ದ ಜಹಾನ್ ಬೇಗಂಳಿಗೆ ಪ್ರತ್ಯೇಕ ಅರಮನೆ ಕೂಡ ಕಟ್ಟಿಸಿದ್ದ. ಅಷ್ಟೇ ಅಲ್ಲದೆ ಒಂದು ಕೆರೆಗೆ ಬೇಗಂ ತಲಾಬ್ ಎಂದು ಅವಳ ಹೆಸರನ್ನೇ ಇಟ್ಟಿದ್ದ. ಈಗಲೂ ಈ ಅರಮನೆ ಹಾಗೂ ತಲಾಬ್ ವಿಜಯಪುರದಲ್ಲಿ ಕಂಡು ಬರುತ್ತವೆ. ಜಹಾನ್ ಬೇಗಂ ಸುಲ್ತಾನ್ನ ಪ್ರೀತಿಯ ರಾಣಿಯಾಗಿದ್ದಳು. ಹೀಗಾಗಿ ಮಹಮ್ಮದ್ ಆದಿಲ್ ಶಾ ಅವಳ ಅರಮನೆ ಪಕ್ಕದಲ್ಲೇ ಗೋಳಗುಮ್ಮಟ ಮಾದರಿಯಲ್ಲಿ ಮತ್ತೊಂದು ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದ್ದ ಎಂದು ಕೆಲವರು ಹೇಳುತ್ತಾರೆ. ಇದು ಒಂದು ವಾದ. ಇನ್ನೊಂದು ವಾದವೂ ಇದೆ. ಮಹಮ್ಮದ್ ಆದಿಲ್ ಶಾ ನಂತರ 2ನೇ ಅಲಿ ಆದಿಲ್ ಶಾ ಬಿಜಾಪುರ ಸುಲ್ತಾನ್ ಆಗುತ್ತಾನೆ. ಈ 2ನೇ ಅಲಿ ಆದಿಲ್ ಶಾನ ತಾಯಿ ಜಹಾನ್ ಬೇಗಂ ಆಗಿದ್ದಳು ಎಂಬ ಅಭಿಪ್ರಾಯಗಳು ಇವೆ. ಸುಲ್ತಾನ್ ಅಲಿಗೆ ತಂದೆ ಮಹಮ್ಮದ್ ಆದಿಲ್ ಶಾನ್ನು ಮೀರಿಸಿ ಭವ್ಯ ಸ್ಮಾರಕಗಳ ನಿರ್ಮಾಣ ಮಾಡುವ ಕನಸು ಹೊಂದಿದ್ದ. ಅವನೇ ತನ್ನ ತಾಯಿ ಜಹಾನ್ ಬೇಗಂಳಿಗಾಗಿ ಗೋಳಗುಮ್ಮಟ ಮಾದರಿಯ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದ್ದ. ಆದರೆ ಸುಲ್ತಾನ್
ಸುಲ್ತಾನನ ಸಾವಿನ ನಂತರ ಅವನ ಸ್ಮಾರಕ ಬಾರಾ ಕಮಾನ್ ಹಾಗೂ ಈ ಸ್ಮಾರಕ ಎರಡು ಅರ್ಧಕ್ಕೆ ನಿಂತವೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ ಇವೆಲ್ಲ ಕೇವಲ ಊಹೆಗಳು ಮಾತ್ರ. ಇವುಗಳಿಗೆ ಯಾವುದೇ ಐತಿಹಾಸಿಕ ದಾಖಲೆಗಳಿಲ್ಲ. ಈ ಸ್ಮಾರಕವನ್ನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದು ಗೋಳಗುಮ್ಮಟ ಗಾತ್ರಕ್ಕೆ ಹೋಲಿಸಿದರೆ ಅದರ ಅರ್ಧದಷ್ಟಿದೆ. ಇದು 2 ಅಂತಸ್ತಿನ ಸ್ಮಾರಕ. ಇದರ 4 ಮೂಲೆಗೂ ಮೇಲೆ ಹತ್ತಿ ಇಳಿಯಲು ಗೋಳಗುಮ್ಮಟ ಮಾದರಿಯ ಕಮಾನಿನ ಮೀನಾರ್ಗಳು ಇವೆ. ಒಂದು ಕಡೆ ಮಾತ್ರ ನಿಮಗೆ 4 ಅಂತಸ್ತಿನ ಮೀನಾರ್ ಕಂಡು ಬರುತ್ತೆ. ಉಳಿದವು 3 ಅಂತಸ್ತಿನ ಮೀನಾರ್ಗಳು. ಸಂಪೂರ್ಣ ಕಟ್ಟಡ ಸ್ಥಳೀಯ ಕಪ್ಪು ಬೆಸಾಲ್ಟ್ ಶಿಲೆಯಿಂದ ನಿರ್ಮಿಸಿದರೂ ಸಮಾಧಿಯನ್ನ ಮಾತ್ರ ಹಸಿರು ಶಿಲೆಯಿಂದ ಕಲಾತ್ಮಕವಾಗಿ ನಿರ್ಮಿಸಿದ್ದಾರೆ. ವಿಶಾಲವಾದ ಕಮಾನುಗಳ ಮಧ್ಯೆ ದೊಡ್ಡ ವೇದಿಕೆಯಲ್ಲಿ ಸಮಾಧಿಗಳು ಇವೆ. ಆದರೆ ಇವು ಮೂಲ ಸಮಾಧಿಗಳಲ್ಲ, ಅವು ನೆಲಮಾಳಿಗೆಯಲ್ಲಿ ಇವೆ. ಗೋಳಗುಮ್ಮಟದಲ್ಲಿ ಇದೇ ಮಾದರಿಯಲ್ಲಿ ಸಮಾಧಿಗಳನ್ನ ನಿರ್ಮಿಸಲಾಗಿದೆ ಎಂಬುದನ್ನ ನೀವು ನೆನಪಿಸಿಕೊಳ್ಳಬಹುದು. ಮೀನಾರ್ನ ಗೋಡೆಗಳ ಮೇಲೆ ಸುಂದರವಾದ ಕೆತ್ತನೆಗಳು ಕಂಡು ಬರುತ್ತವೆ. ಪ್ರತಿಯೊಂದರಲ್ಲಿ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಕೆತ್ತನೆ ಮಾಡಿರುವುದು ವಿಶೇಷ. ಸ್ಮಾರಕ ಅರ್ಧಕ್ಕೆ ನಿಂತಿದ್ದರಿಂದ ಕೆತ್ತನೆ ಕೆಲಸಗಳು ಅಪೂರ್ಣವಾಗಿ ಉಳಿದುಕೊಂಡಿವೆ. ಈ ಸಣ್ಣ ಬಾಗಿಲ ಮೂಲಕ ನೀವು ಮೇಲೆ ಹೋಗಬಹುದು. ಮೆಟ್ಟಿಲು ಹತ್ತಿಕೊಂಡು ಮೇಲೆ ಹೋಗಬೇಕು. ಇಲ್ಲಿಂದ ನಿಮಗೆ ಗೋಳಗುಮ್ಮಟ ಹಾಗೂ ಐನಾಪುರ ಗ್ರಾಮ ಕಾಣಿಸುತ್ತದೆ. ಕಟ್ಟಡದ ದಕ್ಷಿಣ ಭಾಗದಲ್ಲಿ ನೆಲಮಾಳಿಗೆಗೆ ಹೋಗಲು ಒಂದು ಚಿಕ್ಕ ಪ್ರವೇಶ ದ್ವಾರವಿದೆ. ಒಳಗಡೆ ಕಮಾನುಗಳನ್ನು ಹೊಂದಿರುವ ಒಂದು ದೊಡ್ಡ ಹಾಲ್ ನಡುವೆ ಮೂಲ ಸಮಾಧಿಗಳು ಕಾಣಿಸುತ್ತವೆ. ಇಲ್ಲಿ 4 ಗೋರಿಗಳನ್ನ ನೋಡಬಹುದು. ಬಹುಶಃ ಜಹಾನ್ ಬೇಗಂ ಹಾಗೂ ಅವರ ಹತ್ತಿರದ ಸಂಬಂಧಿಕರ ಗೋರಿಗಳು ಇವಾಗಿರಬಹುದು. ಕತ್ತಲು ಕೋಣೆ, ಪ್ರಶಾಂತವಾದ ವಾತಾವರಣ, ಅಲ್ಲಲ್ಲಿ ಇಣುಕುವ ಸೂರ್ಯನ ಕಿರಣಗಳು ಎಲ್ಲವೂ ಒಂದು ರೀತಿ ಅವ್ಯಕ್ತ ಭಾವನೆಗಳನ್ನ ಮೂಡಿಸುತ್ತವೆ. ಜಹಾನ್ ಬೇಗಂ ಸೂಫಿ ಸಂತರ ಮಗಳಾಗಿದ್ದ ಕಾರಣ ಇಲ್ಲಿ ಪ್ರತಿ ವರ್ಷ ಉರುಸ್ ಕೂಡ ಆಚರಿಸಲಾಗುತ್ತಿದ್ದು ಸ್ಥಳೀಯರು ಈ ಸಮಾಧಿಗೆ ಗೌರವದಿಂದ ನಡೆದುಕೊಳ್ಳುತ್ತಾರೆ. ಸದ್ಯ ಈ ಸ್ಮಾರಕ ಭಾರತೀಯ ಪುರಾತತ್ವ ಇಲಾಖೆ ಅಧೀನದಲ್ಲಿದೆ. ಇಲಾಖೆಯವರು ಇದರ ರಕ್ಷಣೆಗಾಗಿ ತಡೆಗೋಡೆ ಒಂದನ್ನ ನಿರ್ಮಿಸಿದ್ದಾರೆ. ಅಂದಹಾಗೆ ಈ ಸ್ಮಾರಕ ನೋಡಲು ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ಸ್ಮಾರಕದ ಸುತ್ತಮುತ್ತ ವಿಶಾಲ ಜಾಗ ಇರುವುದರಿಂದ ಇಲ್ಲಿ ಉದ್ಯಾನ ನಿರ್ಮಿಸಿದರೆ ಪ್ರವಾಸಿಗರ ಸಂಖ್ಯೆಯು ಹೆಚ್ಚಾಗಬಹುದು. ಸರ್ಕಾರ ಇತ್ತ ಗಮನ ಹರಿಸಿದರೆ ಬಹಳ ಒಳ್ಳೆಯದು. 1880ರ ಸಮಯದಲ್ಲಿ ಇತಿಹಾಸಕಾರ ಹೆನ್ರಿ ಕಜಿನ್ಸ್ ಈ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಇದರ ಫೋಟೋವೊಂದನ್ನು ತೆಗೆದಿದ್ದ. 140 ವರ್ಷಗಳ ಹಿಂದೆ ಈ ಸ್ಮಾರಕ ಹೀಗೆ ಕಾಣ್ತಾ ಇತ್ತು. ಈ ಸ್ಮಾರಕ ಹಾಗೂ ಬಾರಾ ಕಮಾನ್ ಒಂದು ವೇಳೆ ಪೂರ್ಣಗೊಂಡಿದ್ದರೆ ವಿಜಯಪುರ ಪ್ರವಾಸೋದ್ಯಮ ಮತ್ತೊಂದು ಹಂತಕ್ಕೆ ತಲುಪಿರ್ತಾ ಇತ್ತು. ನೀವು ವಿಜಯಪುರಕ್ಕೆ ಬಂದಾಗ ಈ ಅಪರೂಪದ ಸ್ಮಾರಕಗಳನ್ನು ನೋಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.